ಹಿಂದೂ ಪುರಾಣಗಳಲ್ಲಿ ದೇವರ್ಷಿ ನಾರದರು ಜ್ಞಾನ, ಭಕ್ತಿ ಮತ್ತು ಸಂದೇಶವನ್ನು 3 ಲೋಕಗಳಲ್ಲಿ ಸ್ವರ್ಗ, ಭೂಮಿ, ಪಾತಾಳ ಸಾಗಿಸುವ ಪ್ರಮುಖ ದೈವಿಕ ಋಷಿ. ಅವರು ತಮ್ಮ ಕೈಯಲ್ಲಿರುವ ಮಹತ್ತಿ ಎಂಬ ವೀಣೆ ಮತ್ತು ಸದಾಕಾಲ ಜಪಿಸುವ ನಾರಾಯಣ ನಾರಾಯಣ ನಾಮದಿಂದ ಪ್ರಸಿದ್ಧರು. ಮಹಾಕಲ್ಪದ ಮೊದಲು ನಾರದರು ಉಪಬರ್ಹಣ ಎಂಬ ಹೆಸರಿನ ಗಂಧರ್ವ ಆಗಿದ್ದರು. ಅವರು ಸಂಗೀತ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದರು, ಆದರೆ ಸ್ವಲ್ಪ ಅಹಂಕಾರಿಯೂ ಆಗಿದ್ದರು. ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾರದರ ಸಂಪೂರ್ಣ ಕಥೆಯನ್ನು ನೋಡೋಣ. ದೇವತೆಗಳೇ, ಇಂದು ಈ ಪವಿತ್ರ ಯಾಗದ ಸಮಯದಲ್ಲಿ ನಾರಾಯಣನ ಮಹಿಮೆಯನ್ನು ಸ್ತುತಿಸಲು ಒಬ್ಬ ಶ್ರೇಷ್ಠ ಸಂಗೀತಗಾರನ ಅವಶ್ಯಕತೆ ಇದೆ. ಆ ಸ್ತುತಿ ಎಷ್ಟು ದಿವ್ಯವಾಗಿರಬೇಕೆಂದರೆ ಸಾಕ್ಷಾತ್ ವೈಕುಂಠನಾಥನೇ ಇಳಿದು ಬರಬೇಕು. ಹಾಗಿದ್ದಲ್ಲಿ ಗಂಧರ್ವಲೋಕದ ಅತ್ಯುತ್ತಮ ಗಾಯಕ ಉಪಬರ್ಹಣನನ್ನು ಕರೆಯುವುದು ಸೂಕ್ತ. ಆತನ ಕಂಠದಲ್ಲಿ ಅಪ್ರತಿಮ ಮಾಧುರ್ಯವಿದೆ. ಆತನ ವೀಣೆಯ ನಾದಕ್ಕೆ ದೇವತೆಗಳೂ ಮಾರು ಹೋಗುತ್ತಾರೆ. ಹೌದು, ಆತ ಸುಪ್ರಸಿದ್ಧ ಸಂಗೀತಗಾರ. ಆದರೆ ಇತ್ತೀಚೆಗೆ ಆತನಲ್ಲಿ ಭಕ್ತಿಗಿಂತ ಅಹಂಕಾರವೇ ಹೆಚ್ಚಾದಂತೆ ತೋರುತ್ತಿದೆ. ಕಲೆಗೆ ಅಹಂಕಾರ ಶತ್ರು. ಆದರೂ ಈ ಶುಭ ಕಾರ್ಯಕ್ಕೆ ಆತನಿಗೊಂದು ಅವಕಾಶ ನೀಡೋಣ. ಅವನನ್ನು ಸಭೆಗೆ ಬರಮಾಡಿಕೊಳ್ಳಿ. ಆಗಲಿ ಗುರುದೇವ, ನಿಮ್ಮ ಆದೇಶದಂತೆ ಉಪಬರ್ಹಣನನ್ನು ಬರಮಾಡಿಕೊಳ್ಳೋಣ. ತ್ರೈಲೋಕದ ಅಧಿಪತಿಗಳಿಗೆ ಈ ಗಂಧರ್ವನ ನಮನಗಳು. ಇಂದ್ರದೇವ, ನನ್ನನ್ನು ಈ ಸಭೆಗೆ ಆಹ್ವಾನ ನೀಡಿದ್ದಕ್ಕೆ ಕಾರಣ ತಿಳಿದುಕೊಳ್ಳಬಹುದೇ? ಉಪಬರ್ಹಣ, ಇಂದು ಈ ಪವಿತ್ರ ಯಾಗದ ಸಂದರ್ಭದಲ್ಲಿ ಭಗವಾನ್ ನಾರಾಯಣನ ಮಹಿಮೆಯನ್ನು ಸ್ತುತಿಸಲು ನಿಮ್ಮನ್ನು ಆಹ್ವಾನಿಸಲಾಗಿದೆ. ಆಹಾ, ಎಂತಹ ಸುಂದರವಕಾಶ ಇಂದ್ರದೇವ! ಇಂದು ಈ ಸಭೆಯನ್ನು ನನ್ನ ಸಂಗೀತದಿಂದ ಪಾವನಗೊಳಿಸಲು ಸಿದ್ಧನಿದ್ದೇನೆ. ನನ್ನ ಸಂಗೀತವೆಂದಲೇ ಅದು ಸಾಕ್ಷಾತ್ ಈಶ್ವರನ ಅಪ್ಸರೆಯರ ನೃತ್ಯಕ್ಕೆ ಪ್ರಾಣವಿದ್ದಂತೆ. ಉಪಬರ್ಹಣ, ಇಂದು ನೀನು ಹಾಡಬೇಕಿರುವುದು ನಿನ್ನ ಹೊಗಳಿಕೆಗಲ್ಲ ಅಥವಾ ಮತ್ಯಾರನ್ನೋ ಮೆಚ್ಚಿಸಲಿಕ್ಕಲ್ಲ. ಇದು ಭಗವಾನ್ ವಿಷ್ಣುವಿನ ಮಹಿಮೆ. ನಿನ್ನ ಸಂಪೂರ್ಣ ಮನಸ್ಸು ಹರಿಭಕ್ತಿಯಲ್ಲಿರಲಿ. ನನ್ನ ಈ ಶಬ್ದಗಳಿಗೆ ಕ್ಷಮೆ ಇರಲಿ ಗುರುದೇವ. ಆಗಲಿ, ಈಗ ನೀನು ಸ್ತುತಿಯನ್ನು ಆರಂಭಿಸು. ನಾರಾಯಣ ನಾರಾಯಣ ಶ್ರೀಮನ್ ನಾರಾಯಣ 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 ಹರಿನಾರಾಯಣ ನಾರಾಯಣ ಕ್ಷೀರಸಾಗರ ಶಯನನೆ ಪದ್ಮನಾಭನೆ ಪಾವನನೆ ಲೋಕರಕ್ಷಕ ದಯಾಸಾಗರ ಭಕ್ತ
वत्सल नारायण शङ्खाचक्रगदाधारी धर्मस्थापक जगाधारी ವೇದನಾದವು ನಿನ್ನ ನಾಮ ಜ್ಞಾನದೀಪ ಮಾರಾಯಣ ಶಂಖ ಚಕ್ರ ಗದಾಧಾರಿ ಧರ್ಮಸ್ಥಾಪಕ ಜಗಾಧಾರಿ ವೇದನಾದವು ನಿನ್ನ ನಾಮ ಜ್ಞಾನದೀಪ ನಾರಾಯಣ ಭವಬಂಧನಮೋ ನಿಲ್ಲಿಸು ಈ ಲೌಕಿಕ ಗಾಯನವನ್ನು ಉಪಬರ್ಹಣ. ನೀನು ಮಾಡುತ್ತಿರುವುದು ಭಕ್ತಿಯ ಸ್ತುತಿಯಲ್ಲ, ಇದು ಕಾಮದ ಪ್ರದರ್ಶನ. ದೈವಿಕ ಸಭೆಯನ್ನು ನೀನು ಅಪವಿತ್ರಗೊಳಿಸಿದ್ದೀಯಾ. ಕ್ಷಮಿಸಿ ಪ್ರಜಾಪತಿಗಳೇ, ನಾನು ಕ್ಷಮೆಯಿಲ್ಲ. ನಿನಗೆ ನಿನ್ನ ಜ್ಞಾನ, ಸೌಂದರ್ಯ ಮತ್ತು ಈ ಗಂಧರ್ವ ಪದವಿಯ ಅಹಂಕಾರ ತಲೆಗೇರಿದೆ. ಹಾಗಾಗಿ ನೀನು ಈ ಕ್ಷಣವೇ ನಿನ್ನ ದಿವ್ಯ ಶರೀರವನ್ನು ಕಳೆದುಕೋ. ಮರ್ತ್ಯ ಲೋಕದಲ್ಲಿ ಒಬ್ಬ ದಾಸಿಯ ಮಗನಾಗಿ ಕಡು ಬಡವನಾಗಿ ಹುಟ್ಟು. ಅಲ್ಲಿ ಸೇವೆಯ ಮಹತ್ವವೇನೆಂದು ನಿನಗೆ ತಿಳಿಯಲಿ.